ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮಲ್ಲಿ ವೈರ್ ಫ್ರೇಮ್ ಕಮಾಂಡಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಂದು ಮಾಡಿಫೈ. ಸೊ ಮಾಡಿಫೈ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ನಿಮಗೆ ಈ ಪಾಯಿಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಲೈನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆರ್ಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಂಡ್ ಸ್ಪೈಲೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಶೇಪ್ಸ್ ನಿಮಗೆ ಪ್ರೋಗ್ರಾಮಲ್ಲಿ ತುಂಬ ಯೂಸ್ ಆಗುತ್ತೆ. ಶೇಪ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಏನಿಲ್ಲ, ಸೊ ಇದರಲ್ಲಿ ನೋಡಿ ರೆಕ್ಟ್ಯಾಂಗಲ್ ಶೇಪ್ಸ್ ಇದೆ, ಪಾಲಿಗಾನ್ ಇದೆ, ಎಲಿಪ್ಸ್, ಹೆಲಿಕ್ ಮತ್ತು ಸ್ಪೈರಲ್. ಸೊ ಇದು ನಾರ್ಮಲಾಗಿ ನೀವು ಜಸ್ಟ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ನಾವು ಡ್ರಾ ಮಾಡ್ಕೊತ ಹೋದರೆ ಸಾಕು, ಆಟೋಮೆಟಿಕ್ ಬರುತ್ತೆ. ಆ್ಯಂಡ್ ಕ್ರಿಯೇಟ್ ಲೆಟರ್, ಸೊ ಕ್ರಿಯೇಟ್ ಲೆಟರ್ ನಿಮಗೆ ಪ್ರೋಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಬೌಂಡಿಂಗ್ ಬಾಕ್ಸ್ ಕೂಡ ನಿಮಗೆ ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ. ಸೊ ಇಲ್ಲಿರುವಂತಹ ಬೌಂಡ್ರಿ ಕೂಡ ನಿಮಗೆ ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ. ಬೌಂಡ್ರಿ ಏನು ಯೂಸ್ ಆಗುತ್ತೆ ಅಂದರೆ ನಮಗೆ ಸಾಲಿಡ್ ಮೆಟಲ್ ಇರುತ್ತೆ ಇವಾಗ. ಸೊ ಯಾವುದೇ ಒಂದು ರೀತಿಯಲ್ಲಿ ಸಾಲಿಡ್ ಮೆಟಲ್ ಇರುತ್ತಲ್ಲ, ಸೊ ಅದರ ಒಂದು ಔಟರ್ ಸರ್ಫೇಸ್ ಅಂದರೆ ಔಟರ್ ಲೈನ್ ಅಷ್ಟೇ ನಾನು. ಸೊ ಇದು ನೋಡಿ ಇಲ್ಲಿದೆಯಲ್ಲ, ನಿಮಗೆ ಇಲ್ಲಿ ಸಿ ಟೈಪ್ ಇನ್ಸೈಡಲ್ಲಿ ಸಿ ಟೈಪ್ ಸಾಲಿಡ್ ಇದೆ ಅಂದ್ಕೊಳ್ಳಿ. ಸೊ ಈ ಆಪ್ಷನ್ಸ್ ಯೂಸ್ ಮಾಡಿದ್ರೆ ಜಸ್ಟ್ ಈ ಸಿ ಶೇಪ್ ನಮಗೆ 2D ಲೈನ್ ಬರುತ್ತೆ. ಪ್ರೊಫೈಲ್ ಇದು ಕೂಡ ನಮಗೆ ಟರ್ನಿಂಗಲ್ಲಿ ಯೂಸ್ ಆಗುತ್ತೆ. ಸೊ 3D ಇಂದ ನಾವು 2D ಲೈನ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ರಿಲೀಫ್ ಗ್ರೂ ಕೂಡ ನಮಗೆ ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ. ಸೊ ಇದೆಲ್ಲ ಕರ್ವ್ಸ್ ಕೂಡ ನಮಗೆ ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ. ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ರೈಟ್. ಸೊ ನೆಕ್ಸ್ಟ್ ಬಂದು ಮಾಡಿಫೈ. ಸೊ ಮಾಡಿಫೈಯಲ್ಲಿ ನಮಗೆ ಮೊದಲನೇ ಆಪ್ಷನ್ಸ್ ಬಂದು ಡೈನಾಮಿಕ್ ಟ್ರಿಮ್ ಅಂತಿದೆ. ಸೊ ಡೈನಾಮಿಕ್ ಟ್ರಿಮ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಅದರ ಒಂದು ಪ್ರಾಪರ್ಟಿ ಬಾರ್ ಓಪನ್ ಆಗುತ್ತೆ. ಸೊ ಈ ಡೈನಾಮಿಕ್ ಟ್ರಿಮ್ಮಲ್ಲಿರುವಂತಹ ಪ್ರಾಪರ್ಟೀಸ್ ಬಾರ್ ನೋಡಿ, ಇಲ್ಲಿ ಟ್ರಿಮ್, ಬ್ರೇಕ್, ಆಟೋ. ಸೊ ನಮಗೆ ಇಲ್ಲಿರುವಂತಹ ಟ್ರಿಮ್ 1 ಎಂಟಿಟಿ, 2, ಡಿವೈಡ್, ಪಾಯಿಂಟ್, ಲೆಂತ್ ಮತ್ತು ಶಾರ್ಟನ್. ಸೊ ಇವೆಲ್ಲವೂ ನಮಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇವೆಲ್ಲ ಆಪ್ಷನ್ಸ್ ಇನ್ಕ್ಲೂಡ್ ಮಾಡಿ ಒಂದೇ ಒಂದು ಕಮಾಂಡಲ್ಲಿ ಕೊಟ್ಟಿದ್ದಾನೆ ಅವನು, ಡೈನಾಮಿಕ್ ಟ್ರಿಮ್ ಅಂತೇಳಿ. ಸೊ ಇದು ನಿಮಗೆ ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟಿಗೆ ಟ್ರಿಮ್ ಟು ಎಂಟಿಟಿ ನೋಡಿ, ಟ್ರಿಮ್ ಟು ಎಂಟಿಟಿ. ಸೊ ಟ್ರಿಮ್ ಟು ಎಂಟಿಟಿ ಸಿಂಪಲ್ ಸ್ನೇಹಿತರೆ, ನಾನು ಒಂದಿಷ್ಟು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ನೋಡಿ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ಈ ರೀತಿ ರೆಕ್ಟ್ಯಾಂಗಲ್ ಆ್ಯಂಡ್ ಸಮ್ ಲೈನ್ಸ್ ಕೂಡ ಡ್ರಾ ಮಾಡ್ತೀನಿ ನಾನಿಲ್ಲಿ. ಓಕೆ. ಸೊ ಫಸ್ಟಿಗೆ ಟ್ರಿಮ್ ಟು ಎಂಟಿಟಿ ಅಂತೇಳಿ ಇದೆ. ಸೊ ಟ್ರಿಮ್ ಟು ಎಂಟಿಟಿ, ಸೊ ಇದರಲ್ಲಿ ನಮಗೆ ಟ್ರಿಮ್ ಮತ್ತು ಬ್ರೇಕ್. ಟ್ರಿಮ್ ಅಂದರೆ ನಮಗೆ ಇಲ್ಲಿರುವಂತಹ ಒಂದು ಎಂಟಿಟಿ, ಸೊ ಈ ಒಂದು ಲೈನ್ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಸೊ ಬ್ರೇಕ್ ಅಂದರೆ ಸೊ ಇಲ್ಲಿ ನಮಗೆ ಎಲ್ಲಿಗೆ ಬ್ರೇಕ್ ಆಗಬೇಕಲ್ಲ, ಸೊ ಅಲ್ಲಿಗೆ 2 ಪಾಯಿಂಟಾಗಿ ನಮಗೆ ಕ್ರಿಯೇಟ್ ಆಗುತ್ತೆ, ಅಂದರೆ 2 ಲೈನ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಫಸ್ಟಿಗೆ ಟ್ರಿಮ್ ಅಂತಿದೆ, ಆಟೋ ಸೆಲೆಕ್ಷನ್ ಇದೆ, ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ ಇಲ್ಲಿಗೆ ಒಂದು ಲೈನ್ ಸೆಲೆಕ್ಟ್ ಮಾಡ್ತೀನಿ, ನಮಗೆ ಇಲ್ಲಿರುವಂಥ ಪೋರ್ಷನ್ ಡಿಲೀಟ್ ಆಯಿತು ನೋಡಿ. ಜಸ್ಟ್ ನೋಡಿ ಇಲ್ಲಿರುವಂತಹ ಪೋರ್ಷನ್ ನಮಗೆ ಡಿಲೀಟ್ ಆಯಿತು, ರೈಟ್. ಸೊ ಇದು ಆಟೋ. ಅದರಲ್ಲಿ ಇಲ್ಲಿ ನಮಗೆ ಟ್ರಿಮ್ 1 ಎಂಟಿಟಿ. ಸೊ ಟ್ರಿಮ್ 1 ಎಂಟಿಟಿ ಇದು ಸಿಂಪಲ್ ನೋಡಿ ಸ್ನೇಹಿತರೆ. ಸೊ ಇವಾಗ ಈ ಲೈನ್ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಲೈನ್ ಸೆಲೆಕ್ಷನ್ ಮಾಡ್ತೀನಿ ನೋಡಿ. ಸೊ ನಮಗೆ ಅಲ್ಲಿ ಡ್ಯಾಶ್ ಲೈನ್ ಏನು ಕಾಣ್ತಾ ಇದೆಯಲ್ಲ, ಸೊ ಅದು ನಮಗೆ ಡಿಲೀಟ್ ಆಗುತ್ತೆ. ಸೊ ಅದೇ ರೀತಿ ಟ್ರಿಮ್ ಟು ಎಂಟಿಟಿ ನೋಡಿ, 2 ಎಂಟಿಟಿನ ಸೆಲೆಕ್ಟ್ ಮಾಡ್ಕೊತೀನಿ ನಾವು. ಸೊ ಇದು ಒಂದು ಎಂಟಿಟಿ, ಇದೊಂದು ಎಂಟಿಟಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಜಸ್ಟ್ ಅ ಮಿನಿಟ್. ಸೊ ಫಸ್ಟ್ ಎಂಟಿಟಿ, ಸೆಕೆಂಡ್ ಎಂಟಿಟಿ. ಸೊ 2 ಎಂಟಿಟಿ ಬಿಟ್ಟು ನಮ್ಮ ರಿಮೇನ್ ಇರುವಂತಹ ಪೋರ್ಷನ್ ಡಿಲೀಟ್ ಆಗುತ್ತೆ. ಸೊ ಟ್ರಿಮ್ 3 ಎಂಟಿಟೀಸ್ ಅಷ್ಟು ನಮ್ಗೆ ಯೂಸ್ ಆಗೋದಿಲ್ಲ, ರೈಟ್. ಸೊ ನೋಡಿ ಟ್ರಿಮ್ 2 ಎಂಟಿಟೀಸ್ ನಮಗೆ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಎಲ್ಲ ಕಮೆಂಟ್ಸಲ್ಲಿ ಆಟೋಮೆಟಿಕ್ ಬರುತ್ತೆ, ನಾವು ಯಾವ ರೀತಿ ಒಂದು ಕ್ರಿಯೇಟ್ ಮಾಡ್ಬೇಕಂತೇಳಿ ಇಲ್ಲಿ ಆಟೋಮೆಟಿಕ್ ತೋರಿಸುತ್ತೆ, ರೈಟ್. ಬಟ್ ಅಷ್ಟೊಂದು ಯೂಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಬ್ರೇಕ್ ಏನಿಲ್ಲ ಸ್ನೇಹಿತರೆ. ನೋಡಿ ಇವಾಗ ನಾನು ಫಸ್ಟ್ ಎಂಟಿಟಿ, ಸೆಲೆಕ್ಟ್ ಎಂಟಿಟಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ಇದು ನೋಡಿ, ಇದೊಂದು ಪಾರ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ಇದು 2 ಎಂಟಿಟಿ, ಇದು 4 ಎಂಟಿಟಿಯಾಗಿ ನಾನು ಇಲ್ಲಿ ಪಾಯಿಂಟ್ ಕೊಟ್ಟೆನಲ್ಲ, ಸೊ ಆ ಒಂದು ಪಾಯಿಂಟಿಗೆ ಸೊ ಈ ರೀತಿ ಬ್ರೇಕ್ ಆಗುತ್ತೆ. ಇದು ಫಸ್ಟ್ನೇ ಆಪ್ಷನ್ಸ್. ಸೆಕೆಂಡ್ ಬಂದು ಟ್ರಿಮ್ ಟು ಪಾಯಿಂಟ್. ಟ್ರಿಮ್ ಟು ಪಾಯಿಂಟ್ ಬಂದು ಸಿಂಪಲ್ ಸ್ನೇಹಿತರೆ. ಸೊ ಈ ಲೈನ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಈ ರೀತಿ ಒಂದು ಪಾಯಿಂಟ್ ಬರುತ್ತೆ. ಸೊ ಎಲ್ಲಿ ಕ್ಲಿಕ್ ಮಾಡ್ತೀನಿ, ಸೊ ಅದರ ಅಪೋಸಿಟ್ ಇರುವಂಥ ಪೋರ್ಷನ್ ಡಿಲೀಟ್ ಆಗುತ್ತೆ. ಅಗೇನ್ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇದರ ಅಪೋಸಿಟ್ ಇರುವಂಥ ಪೋರ್ಷನ್ ಡಿಲೀಟ್ ಆಗುತ್ತೆ ಈ ರೀತಿ ಸಿಂಪಲಾಗಿ. ಸೆಲೆಕ್ಟ್ ದಿಸ್ ಒನ್ ಆ್ಯಂಡ್ ಡಿಲೀಟ್. ಇದು ಕೂಡ ನೆಕ್ಸ್ಟ್ ಆಪ್ಷನ್ಸ್ ಬ್ರೇಕ್, ಸಿಂಪಲ್. ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಲ್ಲ, ಸೊ ಅಲ್ಲಿಗೆ ಬ್ರೇಕ್ ಹಾಕುವಂತ ಹೋಗುತ್ತೆ. ಸೊ ನಾನು 2 ಟೈಮ್ಸ್ ಕ್ಲಿಕ್ ಮಾಡ್ತೀನಿ ನೋಡಿ, ಫಸ್ಟ್ ಪೋರ್ಷನ್, ಸೆಕೆಂಡ್ ಪೋರ್ಷನ್. ಸೊ ಈ ರೀತಿ, ರೈಟ್. ಆ್ಯಂಡ್ ಇಲ್ಲಿ ಈ ಆಪ್ಷನ್ಸ್ ಯೂಸ್ ಮಾಡಿದ್ರೆ ಇದಂಥ ಈ ಲೈನ್ಸಲ್ಲಿ ಬರುವಂತಹ ಡಿಫ್ರೆಂಟ್ ಕಲರ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಟ್ರಿಮ್ ಮೆನಿ. ಸೊ ಟ್ರಿಮ್ ಮೆನಿ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಇದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ನೀವಾಗ.
ಸೊ ನಾನು ಕಂಪ್ಲೀಟಾಗಿ ಈ ಒಂದು ಪೋರ್ಷನ್ ಡಿಲೀಟ್ ಮಾಡಬೇಕು. ಸೊ ಇಲ್ಲಾಂದರೆ ಈ ಪೋರ್ಷನ್ ಡಿಲೀಟ್ ಮಾಡ್ಬೇಕು ನಾನು. ಸೊ ಅವಾಗ ಏನು ಮಾಡ್ತೀನಿ ಅಂದರೆ ಟ್ರಿಮ್ ಮೆನಿ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಫಸ್ಟ್, ಸೆಕೆಂಡ್, ಥರ್ಡ್ ಸೆಲೆಕ್ಟ್ ಕರ್ವ್ಸ್ ಟು ಟ್ರಿಮ್, ಈ ಕರ್ವ್ಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಎಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಟ್ರಿಮ್ಮಿಂಗ್ ಕರ್ವ್. ಸೊ ಈ ಟ್ರಿಮ್ಮನ್ನು ಬೇಸ್ ಮಾಡ್ಕೊಂಡು ನಾನು ಇಲ್ಲಿ ಎಂಟಿಟೀಸನ್ನು ಡಿಲೀಟ್ ಮಾಡಬೇಕು. ಸೊ ಇಂಡಿಕೇಟ್ ಸೈಡ್ ಆಫ್ ಟ್ರಿಮ್, ಯಾವ ಸೈಡ್ ಡಿಲೀಟ್ ಮಾಡಬೇಕು, ಈ ಸೈಡ್ ಡಿಲೀಟ್ ಮಾಡಬೇಕು, ಈ ಸೈಡ್ ಡಿಲೀಟ್ ಮಾಡಬೇಕು. ಕ್ಲಿಕ್ ಮಾಡ್ತೀನಿ, ನೋಡಿ ಇಲ್ಲಿರುವಂಥ ಪೋರ್ಷನ್ ಡಿಲೀಟ್ ಆಗುತ್ತೆ. ಸೊ ಇಲ್ಲಿ ಅಪೋಸಿಟ್ ಸೈಡ್ ಸೆಲೆಕ್ಷನ್ ಮಾಡಿದ್ರೆ ಸೊ ಇದು ಇರುವಂಥ ಅಪೋಸಿಟ್ ಸೈಡಲ್ಲಿ ಡಿಲೀಟ್ ಆಗುತ್ತೆ, ರೈಟ್. ಸೊ ಈ ರೀತಿ. ಸೊ ಅದರಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ, ಅಷ್ಟೊಂದು ಯೂಸ್ ಆಗೋದಿಲ್ಲ, ಸೊ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ರೇಕ್ 2 ಪೀಸಸ್. ಸೊ ಇದು ಕೂಡ ಸೇಮ್ ಸ್ನೇಹಿತರೆ, ನಾನು ಇಲ್ಲಿ ಟ್ರಿಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ, ಸೊ ಅದನ್ನು ಬ್ರೇಕಾಗಿ ಸಪ್ರೇಟಾಗಿ ಕೊಟ್ಟಿದ್ದಾನೆ. ಸೊ ಫಸ್ಟ್ನ ಆಪ್ಷನ್ಸ್ ಬ್ರೇಕ್ 2 ಪೀಸ್, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಅದು ಬ್ರೇಕ್ ಆಗಿರುತ್ತೆ, ರೈಟ್. ಅಗೇನ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ 2 ಪೀಸಸ್ ಆಗಿ ನಮಗೆ ಫಸ್ಟ್ ಪೀಸ್, ಸೆಕೆಂಡ್ ಪೀಸ್, ಅಗೇನ್ ಥರ್ಡ್, ಫೋರ್ತ್. ಸೊ ಈ ರೀತಿ ಬ್ರೇಕ್ ಮಾಡೋದಕ್ಕೆ ಆಪ್ಷನ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಬ್ರೇಕ್ ಆ್ಯಟ್ ಇಂಟರ್ಸೆಕ್ಷನ್. ಸೊ ಇಂಟರ್ಸೆಕ್ಷನ್ ಪಾಯಿಂಟಲ್ಲಿ ಬ್ರೇಕ್ ಆಗುತ್ತೆ. ಸೊ ರೈಟ್, ಇಲ್ಲಿ ಇಂಟರ್ಸೆಕ್ಷನ್, ರೈಟ್, ಇಲ್ಲಿ ನೋಡಿ. ಸೊ ಜಸ್ಟ್ ನೀವೇನು ಮಾಡ್ಬೇಕಂದ್ರೆ ಸೆಲೆಕ್ಟ್ ದಿಸ್ ಬ್ರೇಕ್ ಆ್ಯಟ್ ಇಂಟರ್ಸೆಕ್ಷನ್. ಸೊ ಸೆಲೆಕ್ಟ್ ದ ಎಂಟಿಟಿ ಟು ಬ್ರೇಕ್, ಪ್ರೆಸ್ ಎಂಟರ್ ವೆನ್ ಯು ಆರ್ ಡನ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಎಂಟರ್ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ ನಮಗಿಲ್ಲಿ 4 ಪೋರ್ಷನ್ ಆಗಿ ಕ್ರಿಯೇಟ್ ಆಗಿ ಬಂದಿದೆ. ಇಂಟರ್ಸೆಕ್ಷನ್ ಅಂದರೆ ಈ ರೀತಿ ನಾವು ಲೈನ್ ಕ್ರಾಸ್ ಆಗಿರುತ್ತಲ್ಲ, ಸೊ ಅದನ್ನು ಇಂಟರ್ಸೆಕ್ಷನ್ ಅಂತೇಳಿ ಕರಿತೀವಿ. ಸಪೋಸ್ ಇನ್ನೊಂದು ಲೈನ್ ತೊಗೊತಾ ಇದ್ದೀನಿ ನೋಡಿ. ಸೊ ಲೈನ್ ತಗೊಂಡು ಸೊ ಈ ರೀತಿ ನಾನು ಒಂದು ಲೈನ್ ಡ್ರಾ ಮಾಡಿದ್ದೀನಿ. ಸೊ ಇದು ನಮಗೆ ಇಂಟರ್ಸೆಕ್ಷನ್. ಸೊ ಇದೊಂದು 2 ಲೈನ್ ಇರೋದು ನಮಗೆ 4 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಲೈಕ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಆ್ಯಂಡ್ ಆಫ್ಟರ್ ಎಂಟರ್. ಸೊ ನೋಡಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ 4 ಆಗಿ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಅದೇ ರೀತಿ ಇದರಲ್ಲಿ ನಮಗೆ ಬ್ರೇಕ್ ಮೆನಿ. ಸೊ ಇದು ಕೂಡ ಬ್ರೇಕ್ ಮೆನಿ ಸೇಮ್, ನಾವಿಲ್ಲಿ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅದೇ ರೀತಿ ಸೇಮ್. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್, ಜಸ್ಟ್ ಅ ಮಿನಿಟ್, ಕ್ಲಿಯರ್ ಕಲರ್. ಸೊ ಒಂದು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ ಈ ರೀತಿ, ರೈಟ್. ಸೊ ನೆಕ್ಸ್ಟ್ ಸೆಲೆಕ್ಟ್ ದಿಸ್ ಬ್ರೇಕ್ ಮೆನಿ. ಸೊ ಫಸ್ಟ್, ಸೆಕೆಂಡ್, ಥರ್ಡ್. ಸೊ ಇದಾಗಲೂ ಬ್ರೇಕ್ ಆಗಿದೆ. ಸೇಮ್ ಅದೇ ರೀತಿ ಸೇಮ್ 3 ಕರ್ವ್ ಸೆಲೆಕ್ಟ್ ಮಾಡ್ಕೊಬೇಕು. ನೋಡಿ ಈ ರೀತಿ ಬ್ರೇಕ್ ಮೆನಿ ಆಗಿ ಬರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಈ ರೀತಿ ತುಂಬ ಬ್ರೇಕ್ ಆಗಿ ಬರುತ್ತೆ. ಅಲ್ಲಿ ಲೆಂತ್ ಕೂಡ ಬರುತ್ತೆ. ಲೆಂತ್ ನೀವು ಕೊಟ್ಟರೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಸಿಗಬೇಕು ಅಷ್ಟಿಗೆ ಇದಾಗುತ್ತೆ. ಸೊ ಬ್ರೇಕ್ ಎಟ್ ಎ ಪಾಯಿಂಟ್. ಸೊ ಇದು ಅಷ್ಟೊಂದು ಏನು ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಡಿವೈಡ್. ಸೊ ನಾನು ಇಲ್ಲಿ ಏನು ಆಪ್ರೇಷನ್ ಮಾಡಿದ್ದೀನಲ್ಲ, ಸೊ ಇದು ಡಿವೈಡಲ್ಲಿ ಇರುತ್ತೆ. ಸೊ ಇದು ಶಾರ್ಟ್ ಕಟ್, ಇದನ್ನು ಯೂಸ್ ಮಾಡಿ. ನೋಡಿ ಜಸ್ಟ್ ಕ್ಲಿಕ್ ಮಾಡ್ತೀನಿ, ಡಿವೈಡ್ ಆಯಿತು. ಈ ಲೈನ್ ಬೇಡ, ಸೊ ಈ ಲೈನ್ ಬೇಡ. ಸೊ ಯಾವ ಲೈನ್ ಬೇಕಾಗಿಲ್ಲ ಆ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಸಿಂಪಲಾಗಿ ಡಿವೈಡ್ ಆಗುತ್ತೆ. ಸೊ ನೆಕ್ಸ್ಟ್ ಜಾಯಿಂಟ್. ಸೊ ಜಾಯಿಂಟ್ ಏನಿಲ್ಲ, ಸಿಂಪಲ್ ಸ್ನೇಹಿತರೆ. ಸೊ ನೋಡಿ ನಾನು ಈ ಲೈನ್ ಜಾಯಿಂಟ್ ಮಾಡಬೇಕು. 2 ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಎಂಡ್ ಸೆಲೆಕ್ಷನ್, ರೈಟ್. ಇಂದು ಮಾಡಿಫೈ ಪ್ಯಾನಲ್ ಸೆಟ್ಟಿಂಗ್, ರೀಸೆಲೆಕ್ಟ್ ಎಂಟಿಟಿ ಆರ್ ಓಕೆ ನ್ಯೂ ಕಂಪ್ಲೀಟ್, ಜಸ್ಟ್ ಓಕೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಜಸ್ಟ್ ಅ ಮಿನಿಟ್. ಸೊ ಇವಾಗ ಬ್ರೇಕ್ ಆಗಿರುವಂತಹ ಲೈನ್ಸ್ ಬೇಕು ನನಗೆ. ಈ ನೋಡಿ ಇವೆರಡು ಲೈನ್ ಬ್ರೇಕ್ ಆಗಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಎಂಡ್ ಸೆಲೆಕ್ಷನ್. ನೋಡಿ ಇದು ಸಿಂಗಲ್ ಎಂಟಿಟಿಯಾಗಿ ಕ್ರಿಯೇಟ್ ಆಯಿತು. ಇವಾಗ ಸಿಂಗಲ್ ಎಂಟಿಟಿ ಬ್ರೇಕ್ ಆಗಿರುತ್ತಲ್ಲ, ಸೊ ಅದನ್ನು ಜಾಯಿಂಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಜಾಯಿಂಟ್ ಎಂಟಿಟಿ ನೋಡಿ ಇವೆರಡು ಬ್ರೇಕ್ ಆಗಿದೆ. ಸೆಲೆಕ್ಟ್ ದೀಸ್ ಟು, ದೆನ್ ಕ್ಲಿಕ್ ಹಿಯರ್. ಸೊ ನೋಡಿ ಸಿಂಗಲ್ ಎಂಟಿಟಿಯಾಗಿ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಅದಾದಮೇಲೆ ಮಾಡಿಫೈ ಲೆಂತ್, ಇದು ವೆರಿ ಇಂಪಾರ್ಟೆಂಟ್. ಮಾಡಿಫೈ ಲೆಂತ್ ಅಂದರೆ ನಮಗೆ ಲೆಂತ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡೋದಕ್ಕೆ. ಸೊ ಲೆಂತ್ ಏನಿದ್ದಾಗ ನಾನು ಇಲ್ಲಿ ಡಿಸ್ಟೆನ್ಸ್ ಕೊಡ್ಬೇಕು, ನನಗೆ 10 mm ಕೊಡ್ತಾಯಿದ್ದೀನಿ. ಸೊ ನೀವು ಇಲ್ಲಿ ಈ ಎಂಡ್ ಪಾಯಿಂಟಿಂದ 10 mm ಇಂಕ್ರೀಸ್ ಹಾಕ್ಕೊಂತ ಹೋಗುತ್ತೆ. ನೀವು ಯಾವುದೇ ಪಾಯಿಂಟ್ ಕ್ಲಿಕ್ ಕೊಡಿ. ಸೊ ಇಲ್ಲಿ 10 ವ್ಯಾಲ್ಯೂ ಕೊಟ್ಟಿದ್ದಲ್ಲ, ಸೊ 10 ಇಂಕ್ರೀಸ್ ಹಾಕ್ಕೊಂತ ಹೋಗುತ್ತೆ. ಬಟ್ ಆ ಕಾರ್ನರ್ ಮೇಲೆ ಬಂದು ನೀವು ಕ್ಲಿಕ್ ಮಾಡಬೇಕು. ಯಾವ ಲೈನ್ ಕಾರ್ನರ್ ಮೇಲೆ ಬೇಕೋ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಆ್ಯಂಡ್ ಶಾರ್ಟನ್ ಕೂಡ ಅಷ್ಟೇ, ಅದು 10 mm ಡಿಕ್ರೀಸ್ ಹಾಕ್ಕೊಂತ ಹೋಗುತ್ತೆ. ನೋಡಿ 10 mm ಡಿಕ್ರೀಸ್ ಹಾಕ್ಕೊಂತ ಹೋಗುತ್ತೆ, ರೈಟ್. ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಲ್ಲ ಇಲ್ಲಿಂದ 10 mm ಡಿಕ್ರೀಸ್ ಹಾಕ್ಕೊಂತ ಹೋಗುತ್ತೆ. ಸೊ ಇದು ಬಂದು ನಮಗೆ ಮಾಡಿಫೈ ಸೆಟ್ಟಿಂಗಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್, ರೈಟ್. ಸೊ ಇದರಿಂದ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ತೀನಿ. ಸೊ ಲೈಕ್ ದಿಸ್, ಡಿಲೀಟ್. ಸೊ ನೆಕ್ಸ್ಟ್ ಫಿಲೆಟ್. ಸೊ ರೆಕ್ಟ್ಯಾಂಗಲ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಿಲೆಟ್ ಡ್ರಾ ಮಾಡೋದಕ್ಕೆ, ರೈಟ್.
ಸೊ ಫಿಲೆಟಲ್ಲಿ ಎರಡು ಆಪ್ಷನ್ಸ್, ಫಿಲೆಟ್ ಎಂಟಿಟಿ, ಫಿಲೆಟ್ ಚೈನ್ ಅಂತೇಳಿ. ಸೊ ಫಿಲೆಟ್ ಎಂಟಿಟಿ ಬಂದು ನಾನು ಸಿಂಗಲ್ ಈ ರೀತಿ ಇವೆರಡು ಲೈನ್ ನಡುವೆ ಬೇಕಂದರೆ ಕ್ರಿಯೇಟ್ ಮಾಡೋಕ್ಕೆ ಬೇಕಲ್ಲ. ಸೊ ಅದು ಇಲ್ಲಿ ರೇಡಿಯಸ್ ವ್ಯಾಲ್ಯೂ ಕೊಟ್ಬೇಕು ನೀವು 10 ಅಂತ ಕೊಟ್ಟಿದ್ದೀನಿ. ಸೊ ಎರಡು ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ 10 ಆರ್ ನಮಗೆ ರೇಡಿಯಸಲ್ಲಿ ಈ ರೀತಿ ಒಂದು ಕರ್ವ್ ನಮಗೆ ಫಾರ್ಮ್ ಆಗುತ್ತೆ. ಸೊ ನಾರ್ಮಲ್ ಇದ್ದಾಗ ನಾರ್ಮಲ್, ಸೊ ಇನ್ವರ್ಸ್ ಇದ್ದಾಗ ಈ ರೀತಿ ಇನ್ಸೈಡಲ್ಲಿ ಬರುತ್ತೆ, ಸರ್ಕಲ್ ಇದ್ದಾಗ ಸರ್ಕಲ್ ಫಾರ್ಮ್ ಆಗಿ ಬರುತ್ತೆ, ರಿಲೀಫ್ ಬಂದಾಗ ಔಟ್ಸೈಡಲ್ಲಿ ಈ ರೀತಿ ಕ್ರಿಯೇಟಾಗಿ ಬರುತ್ತೆ, ರೈಟ್. ಸೊ ಇದು ಟ್ರಿಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನೋಡಿ ಸ್ನೇಹಿತರೆ, ಈಗ ನಾರ್ಮಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಇಲ್ಲೊಂದು ಲೈನ್ ಇತ್ತಲ್ಲ, ಸೊ ಅದು ಇವಾಗ ಅನ್ಟ್ರಿಮ್ ಮಾಡಿದರೆ ನಮಗೆ ಸೊ ನಾವು ಈ ರೆಕ್ಟ್ಯಾಂಗಲ್ ಲೈನ್ ಆ್ಯಂಡ್ ಸರ್ಕಲ್ ಎರಡೂ ಬರುತ್ತೆ. ಸೊ ಬಟ್ ಟ್ರಿಮ್ ಸೆಲೆಕ್ಟ್ ಇದ್ದರೆ ಸೊ ನಮಗೆ ಇಲ್ಲಿ ಅನ್ವಾಂಟೆಡ್ ಲೈನ್ಸ್ ಎಲ್ಲ ಡಿಲೀಟ್ ಆಗುತ್ತೆ. ಸೊ ಇದು ಬಂದು ನಮಗೆ ಫಿಲೆಟ್ ಎಂಟಿಟಿಯಲ್ಲಿ. ಫಿಲೆಟ್ ಚೈನ್ ಅಂದರೆ ಸೇಮ್, ನಾವು ಸೆಲೆಕ್ಟ್ ಮಾಡುವಂಥ ಚೈನ್ನ 4 ಕಾರ್ನರಲ್ಲಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಎರಡು ಲೈನ್ ಸೆಲೆಕ್ಟ್ ಮಾಡಿದೆ, ಬಟ್ ಇಲ್ಲಿ ನೋಡಿ ಒಂದೇ ಕ್ಲಿಕ್ ಮಾಡ್ತೀನಿ, ಎಂಟೈರ್ಲಿ ಚೈನ್ ಸೆಲೆಕ್ಟ್ ಆಗುತ್ತೆ. ಸೊ ಇದು ಚೈನ ಸೆಲೆಕ್ಟ್ ಮಾಡುವಂತಹ ವಿಧಾನ, ಇದನ್ನು ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ, ಎಲ್ಲ ಆ್ಯಕ್ಚುಲಿ ಮಾಡ್ತೀನಿ. ಸೊ ಕ್ಲಿಕ್ ಹಿಯರ್ ನೋಡಿ, ಇವಾಗ 4 ಕಾರ್ನರಲ್ಲಿ ರೇಡಿಯಸ್ 10, ಸೊ 4 ಕಾರ್ನರಲ್ಲಿ ನಮಗೆ ಡ್ರಾ ಆಗೋದಕ್ಕೆ ಯೂಸ್ ಆಗುತ್ತೆ, ಜಸ್ಟ್ ಸಿಂಪಲ್, ರೈಟ್. ಸೊ ಇದು ಬಂದು ನಿಮಗೆ ಟ್ರಿಮ್ಮರ್ ಮೇಲೆ ಟ್ರಿಮ್ ಕಂಟ್ರೋಲ್ ಜೆಡ್ ಮಾಡಿದ್ರೆ ಅಂಡೋ ರೀಡೋ ಆಗುತ್ತೆ. ಸೊ ಅಗೇನ್ ಇಲ್ಲಿ ನಮಗೆ ಚಾಂಫರ್ ಕೂಡ ಸೇಮ್, ಚಾಂಫರಲ್ಲಿ ನೋಡಿ 1 ಡಿಸ್ಟೆನ್ಸ್ 2 ಡಿಸ್ಟೆನ್ಸ್ ಅಂತ ಇರುತ್ತೆ. ಸೊ ಫಸ್ಟ್ ಆಪ್ಷನ್ಸ್ ಈ ರೀತಿ 2 ಡಿಸ್ಟೆನ್ಸ್ ಅಂದರೆ ನಮಗೆ ಇಲ್ಲಿ 2 ವ್ಯಾಲ್ಯೂಸ್ ಕೊಡಬೇಕಾಗುತ್ತೆ, ಚಾಂಫರ್ ಡಿಸ್ಟೆನ್ಸ್ ಆಗಿರಲಿ ಆ್ಯಂಗಲ್. ಡಿಸ್ಟೆನ್ಸ್ ಮತ್ತು ಆ್ಯಂಗಲ್ ಬೇಕಂದರೆ ನಮಗೆ ಇಲ್ಲಿ ಡಿಸ್ಟೆನ್ಸ್ ಮತ್ತು ಆ್ಯಂಗಲ್ ನಮಗೆ ಇಲ್ಲಿ ಆ್ಯಕ್ಟಿವ್ ಆಗುತ್ತೆ. ಸೊ ಡಿಸ್ಟೆನ್ಸ್ ನೀವು ಕೊಡ್ಬೋದು ಇಲ್ಲಿ 10, ಆ್ಯಂಗಲ್ ಬೇಕಾದ್ರೆ ಆ್ಯಂಗಲ್ ಕೂಡ ನೀವು ಚೇಂಜ್ ಮಾಡ್ಬೋದು, 45 ಡಿಗ್ರಿ ನೋಡಿ ಆ್ಯಂಗಲ್ ಬೇಕಾದ್ರೆ ಕೂಡ ಚೇಂಜ್ ಮಾಡ್ಬೋದು. ಕ್ಲಿಕ್ ಹಿಯರ್ ಈ ರೀತಿ ಚೇಂಜ್ ಆಗುತ್ತೆ. ಡಿಸ್ಟೆನ್ಸ್ 1 ಇದ್ದಾಗ ಸಿಂಪಲ್ ಈ ರೀತಿ, ಡಿಸ್ಟೆನ್ಸ್ 2 ಇದ್ದಾಗ ನಮಗೆ 2 ವ್ಯಾಲ್ಯೂ ಆ್ಯಕ್ಟಿವ್ ಆಗುತ್ತೆ, ಡಿಸ್ಟೆನ್ಸ್ 1 ಡಿಸ್ಟೆನ್ಸ್ 2 ಅಂತ 2 ವ್ಯಾಲ್ಯೂ ಆ್ಯಕ್ಟಿವ್ ಆಗುತ್ತೆ. ಜಸ್ಟ್ ಇದು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ನೋಡಿ ಇಲ್ಲಿ ಇದ್ರ ಮೇಲೆ ಬಂದ ತಕ್ಷಣ ನಿಮಗೆ ಅದು ಎಕ್ಸ್ಪ್ಲೇನ್ ಮಾಡುತ್ತೆ ಡಿಸ್ಟೆನ್ಸ್ 1 ಯಾವುದು, ಡಿಸ್ಟೆನ್ಸ್ 2 ಯಾವುದು ಅಂತೇಳಿ. ನೋಡಿ ಇಲ್ಲಿ ಡಿಸ್ಟೆನ್ಸ್ 1 ಬಂದು ನಮಗೆ ಲೆಫ್ಟ್ ಸೈಡ್ ಆಗುತ್ತೆ, ಆ್ಯಂಡ್ ಟಾಪ್ ಸೈಡಲ್ಲಿ ಡಿಸ್ಟೆನ್ಸ್ 2 ಬರುತ್ತೆ, ರೈಟ್. ಸೊ ಇದು ಮೇನ್ ಇಂಪಾರ್ಟೆಂಟ್. ಸೊ ಈ ರೀತಿ ಎಲ್ಲ ನಮಗೆ ಗೊತ್ತಿರಬೇಕು. ಸೊ ಇದು ಬಂದು ಚಾಂಫರ್ ಎಂಟಿಟಿ 1 ಸಿಂಗಲಲ್ಲಿ. ಸೊ ನೆಕ್ಸ್ಟ್ ಚಾಂಫರ್ ಚೈನ್ ಅಂತಿದೆ. ಚಾಂಫರ್ ಚೈನ್ ಕೂಡ ಸೇಮ್ ನಾವು ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ, ಜಸ್ಟ್ ಕ್ಲಿಕ್ ಮಾಡಿ. ಸೊ 4 ಕಾರ್ನರ್ ಇದರಲ್ಲಿರುವಂತಹ ಕಾರ್ನರ್ಸಿಗೆಲ್ಲ ಅಪ್ಲೈ ಆಗುತ್ತೆ. ಚಾಂಫರ್ ಅಪ್ಲೈ ಮಾಡಿದರೆ ಚಾಂಫರ್ ನೋಡಿ ಈ ರೀತಿ ಅಪ್ಲೈ ಆಗುತ್ತೆ 4 ಕಾರ್ನರಲ್ಲಿ. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಂದು ನಮಗೆ ಆಫ್ಸೆಟ್. ಸೊ ಆಫ್ಸೆಟ್ ಎಂಟಿಟಿ ಅಂದರೆ ನಾವು ಜಸ್ಟ್ ಈ ರೀತಿ ಡಿಸ್ಟೆನ್ಸ್ ಕೊಡಬೇಕು, ಡಿಸ್ಟೆನ್ಸ್ ವ್ಯಾಲ್ಯೂಸ್ ಕೊಡಬೇಕು ನಾವು 25 ಅಂತಿದೆ. ಸೊ ಮೂವ್ ಕಾಪಿ ಜಾಯಿಂಟ್ ಅಂತಿದೆ. ಸೊ ನೀವು ಕಾಪಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಕೇಟ್ ಡೈರೆಕ್ಷನ್, ಯಾವ ಡೈರೆಕ್ಷನಲ್ಲಿ ನಿಮಗೆ ಆಫ್ಸೆಟ್ ಆಗಬೇಕು. ಅಗೇನ್ ಸೆಲೆಕ್ಟ್ ದಿಸ್ ಒನ್, ಕ್ಲಿಕ್ ಹಿಯರ್. ಸೊ ಇಷ್ಟು ಡಿಸ್ಟೆನ್ಸಿಗೆ ಆಫ್ಸೆಟ್ ಹಾಕೊತ ಹೋಗುತ್ತೆ, ರೈಟ್. ಸೊ ಇದರಲ್ಲಿ ಇನ್ನೂ ಒಂದು ಬಂದು ಆಫ್ಸೆಟ್ ಚೈನ್ ಅಂತೇಳಿ. ಸೊ ಎಂಟೈರ್ಲಿ ಚೈನ್ ನಿಮಗೆ ಆಫ್ಸೆಟ್ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ಲಿ ಚೈನ್ ಸೆಲೆಕ್ಟ್ ಆಗುತ್ತೆ. ಕ್ಲಿಕ್ ಹಿಯರ್ ನೋಡಿ, ಇಂಡಿಕೇಟ್ ಡೈರೆಕ್ಷನ್ ಔಟ್ಸೈಡ್ ಕೊಡ್ತೀನಿ ನಾನು ಇವಾಗ. ಇದ್ರ ಡಿಸ್ಟೆನ್ಸ್ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಡಿಸ್ಟೆನ್ಸ್ ನಾನು ಇವಾಗ 1 ವ್ಯಾಲ್ಯೂ ಕೊಟ್ಟಿದ್ದೀನಿ. ಸೊ ಇದು ಮೂವ್ ಕಾಪಿ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಕಾಪಿ ಬೇಕಂದರೆ ಕಾಪಿ ಆಗುತ್ತೆ, ಮೂವ್ ಬೇಕಂದರೆ ಮೂವ್ ಆಗುತ್ತೆ, ರೈಟ್. ಸೊ ನಮಗೆಲ್ಲ ಅದೇ ರೀತಿ ಇದರ ಒಂದು ಅಪೋಸಿಟ್ ಸೈಡ್ ಬೇಕಾ, ಸೊ ಇನ್ಸೈಡ್ ಡಿಫೈನ್ ಸೈಡ್ ಅಪೋಸಿಟ್ ಸೈಡ್ ಬೋತ್ ಸೈಡ್ ಇರುತ್ತೆ, ರೈಟ್. ಸೊ ಇಲ್ಲಿ ಡಿಸ್ಟೆನ್ಸ್ ನೋಡಿ, ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ಬೋದು, ಆ್ಯಂಡ್ ಎಷ್ಟು ನಂಬರ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೋದು ನೀವು, ನಂಬರ್ಸ್, ರೈಟ್. ಈ ರೀತಿ ಇನ್ಕ್ರೀಸ್ ಮಾಡ್ಕೊತ ಹೋಗೋಕ್ಕೆ ಆಫ್ಸೆಟ್ ಯೂಸ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ನಿಮಗೆ ಪ್ರೊಫೈಲ್, ಇದು ಪ್ರಾಜೆಕ್ಟ್ ನಿಮಗೆ ಸೊ ಇದರಲ್ಲಿ ಬೇಡ, ಇದರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಪ್ರಾಜೆಕ್ಟ್ ನಮಗೆ 3Dಯಲ್ಲಿ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಸರ್ಕಲ್. ಸೊ ನಾನಿಲ್ಲಿ ಒಂದು ಆರ್ಕ್ ಡ್ರಾ ಮಾಡ್ತೀನಿ, ಅದನ್ನು ಕಂಪ್ಲೀಟಾಗಿ ಸರ್ಕಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಈ ರೀತಿ ಒಂದು ಆರ್ಕ್ ಇರುತ್ತೆ. ಸೊ ಇಲ್ಲಿ ನಾನು ನಿಮಗೆ ಕ್ಲೋಸ್ ಸರ್ಕಲ್ ಯೂಸ್ ಮಾಡ್ತೀನಿ. ಕ್ಲಿಕ್ ಹಿಯರ್ ನೋಡಿ, ಈ ರೀತಿ ಸರ್ಕಲ್ ಎಂಟೈರ್ಲಿ ಡ್ರಾ ಆಗೋದಕ್ಕೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬ್ರೇಕ್ ಸರ್ಕಲ್. ಸೊ ಈ ಸೆಲೆಕ್ಟ್ ಮಾಡ್ಕೊತೀನಿ ಎಂಡ್ ಸೆಲೆಕ್ಷನ್. ಸೊ ಇಲ್ಲಿ ನಮಗೆ ಸೊ ನಂಬರ್ ಆಫ್ ಆರ್ಕ್ಸ್ ಎಷ್ಟು ಬೇಕಂತೇಳಿ ಕೇಳುತ್ತೆ. ಸೊ ನಾನಿಲ್ಲಿ 4 ಕೊಡ್ತೀನಿ, ಎಂಟರ್. ಸೊ ನಮಗಿದು 4 ಪಾರ್ಟಾಗಿ ಕ್ಲಿಯರ್ ಕಲರ್ ನೋಡಿ, ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಆ್ಯಂಡ್ ಫೋರ್ತ್. ಸೊ ಈ ರೀತಿ 4 ಪಾರ್ಟಾಗಿ ಡಿವೈಡ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ಬಂದು ನಮಗೆ ಸೊ ಇದು ಅಷ್ಟೊಂದು ಯೂಸ್ ಆಗೋದಿಲ್ಲ, ಇದನ್ನು ಕೂಡ ಅಷ್ಟೊಂದು ಯೂಸ್ ಆಗೋದಿಲ್ಲ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.